ಮರ್ಯಾದಾ ಪುರುಷೋತ್ತಮ ಅಂತೇವೆ. ಆ ರಾಮನ ಹೆಸರ ಮೇಲೆ ನೀವು ಸಂಘಟನೆ ಮತ್ತು ಸೇನೆ ಪಕ್ಷ ಎಲ್ಲವನ್ನೂ ಮಾಡತ್ತೀರಿ. ಆದರೆ ನಿಮ್ಮೊಳಗೆ ಇವತ್ತು ಇಂತಹ ಜಾತಿ ಹೆಣ್ಮಕ್ಳ ವಿಷಯದೊಳಗೆ ಮಾತೆತ್ತಿದ್ರೆ ಬೋಲೋ ಭಾರತ್ ಮಾತಾಕಿ ಜಯ ಅಂತೀರಿ. ಮತ್ತು ನಿಮ್ಗೆ ಯಾಕೆ ಹೆಣ್ಮಕ್ಳ ಬಗ್ಗೆ ವಿಶೇಷ ಗೌರವ ಇಲ್ಲ ಅನ್ನುವಂಥದ್ದು ಬಹುದೊಡ್ಡ ಪ್ರಶ್ನೆ ಆಗ್ತದೆ. ಯಾಕೆ ನಿಮಗೆ ಅಂಜಲಿ ಪ್ರಕರಣ ಕಣ್ಣಿಗೆ ಬರಲಿಲ್ಲ? ಯಾಕೆ ಅಯೋಧ್ಯ ಯುವತಿಯ ಪ್ರಕರಣ ನಿಮ್ಮ ಗಮನಕ್ಕೆ ಬರಲಿಲ್ಲ? ನೇಹಾ ಒಬ್ಬಳೇ ಯಾಕೆ ಕಾಣಿಸತ್ತಾಳೆ? ಅದಕ್ಕೆ ಬಹುಶಃ ಮುತಾಲಿಕ್ ಅವ್ರಿಗೆ ಫೆಬ್ರವರಿ 14 ಬಂತು ಅಂತಂದ್ರೆ ಟಕ್ ಅಂತ ಎಚ್ಚರ ಹಾಕಿದ್ರು. ಅವರು 13-12ಕ್ಕೆ ಸಾರ್ವಜನಿಕವಾಗಿ ಕಾಣಿಸ್ಕೊತಿದ್ರು. ಆದರೆ ಈ ಸಾರಿ ಏನಾಗಿದೆ, ಒಂದು 15 ದಿನ ಮುಂಚೆನೇ ಆ್ಯಕ್ಟಿವ್ ಆಗಿಬಿಟ್ರು. ಪ್ರೇಮಿಗಳ ದಿನಾಚರಣೆ ವಿರೋಧ ಮಾಡೋಕ್ಕಷ್ಟೇ ಅವ್ರ ಸಂಘಟನೆ ಇತ್ತು, ಪಬ್ ದಾಳಿ ಮಾಡೋಕ್ಕಷ್ಟೇ ಅವ್ರ ಸಂಘಟನೆ ಇತ್ತು, ಮಸಾಜ್ ಪಾರ್ಲರ್ ದಾಳಿ ಮಾಡೋಕ್ಕಷ್ಟೇ ಅವ್ರ ಸಂಘಟನೆ ಇತ್ತು ಅನ್ನುವಂಥದ್ದು ಇತ್ತು. ಆದರೆ ಈಗ ಫೆಬ್ರವರಿ ಒಳಗೆ ಪಾಪ ಫಸ್ಟ್ ಅಂದರೆ ಫೆಬ್ರವರಿ ಆರಂಭಕ್ಕೇ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಅದಕ್ಕೆ ಸಾವಿನೊಳಗೆ ಜಾತಿ ಮಾಡುವಂಥ ಕೆಲಸವನ್ನು ಯಾವುದೇ ಪಕ್ಷ ಆಗಿರ್ಬೋದು, ಯಾವುದೇ ಸಂಘಟನೆ ಆಗಿರ್ಬೋದು, ಯಾವುದೇ ವ್ಯಕ್ತಿ ಆಗಿರ್ಬೋದು, ಖುದ್ದು ನಾನು ಆಗಿರ್ಬೋದು, ಅದನ್ನು ಮಾಡಬಾರ್ದು ಅನ್ನುವಂಥದ್ದು ನಮ್ಮೆಲ್ಲರ ಮಾತಾಗಿದೆ. ನೇಹಾ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನ್ಯಾಯಕ್ಕಾಗಿ ನಾವು ಬರ್ತೇವೆ, ಹೋರಾಟ ಮಾಡೋಣ. ಅಂಜಲಿ ಸಾವಿಗೆ ನ್ಯಾಯ ಸಿಕ್ಕಿದ್ದರ ಬಗ್ಗೆ ನಿಮಗೆ ಎಷ್ಟು ಗೊತ್ತಿಲ್ಲ. ಅದರ ಹಿಂದೆ ಇರುವಂಥ ಆರೋಪಿಗಳನ್ನು ಸಹಿತ ಹೊರಗೆ ತೊಗೊಂಬರ್ರಿ. ಅಂಜಲಿ ಆರೋಪಿತರು ಹಿಂದೆ ಪೋಸ್ಕೋ ಪ್ರಕರಣದೊಳಗೆ ಸಿಕ್ಕೊಂಡಿದ್ರು ಅನ್ನುವಂಥದ್ದನ್ನು ಯಾರು ಉಳಿಸಿದ್ರು, ಯಾರು ಕಾಪಾಡಿದರು ಅನ್ನುವಂಥದ್ದು ಸಹಿತ ಬಹಳಷ್ಟು ಗಂಭೀರವಾಗಿ ಚರ್ಚೆ ಮಾಡಬೇಕಂತ. ಅದನ್ನು ಮಾತಾಡೋದೇ ಇಲ್ಲ. ಒಂದೇ ಒಂದು ಮೇಲ್ವರ್ಗ ಹಿಂದುತ್ವ ಏನು ದೇಶದೊಳಗೆ ಏನು ಮಾಡಕೊಂಡ್ರೋ ಏನು ಅನ್ನುವಂಥದ್ದು ಇವರು ಒಂದು ಚಾರಿತ್ರ್ಯ ಆಗಿದೆ. ಅದಕ್ಕೆ ಬಹುಶಃ ಪ್ರಮೋದ್ ಮುತಾಲಿಕ್ ಅವರು ಪ್ರವೀಣ್ ಬಾಯಿ ತೊಗಾಡಿ ಅವರನ್ನು ನೋಡಿ ಬಹಳಷ್ಟು ಕಲಿಬೇಕಾಗಿದೆ. ಇವತ್ತಿನ ಅವರ ಪರಿಸ್ಥಿತಿ ಆಗಿರ್ಬೋದು, ಪಾಪ ಅವರು ಏನೇನು ಸಂಘರ್ಷವನ್ನು ಎದುರಿಸಿದ್ರು ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾದಂಥ ವಿಷಯ ಆಗ್ತದೆ. ಅದಕ್ಕೆ ಯಾರೋ ಒಬ್ಬರು ಶಾಸಕರು ಈ ಪ್ರಕರಣದ ಹಿಂದೆ ಅದಾರಂತ, ಅವರು ಯಾರು ಅನ್ನುವಂಥದ್ದನ್ನು ಹೇಳಿದರೆ ಬಹುಶಃ ಇವರು ನಿಜವಾದ ಹಿಂದೂ ಆಗಿರ್ತಿದ್ರೇನು. ಯಾಕೆ ಅದನ್ನು ಹೇಳೋಕ್ಕೆ ಪ್ರಯತ್ನ ಮಾಡತ್ತಿಲ್ಲ ಗೊತ್ತಿಲ್ಲ. CBIಗೆ ಹೋಗಿ ಕಂಪ್ಲೇಂಟ್ ಕೊಡುವಂಥ ತಾಕತ್ತು ಇವ್ರ ಹತ್ರ ಇದ್ದರೆ ಹೋಗಿ ಕೊಡಬೇಕಾಗಿತ್ತು. ಆದರೆ ಜಾತಿ ನಾತೆಯಿಂದ ಇವರು ಮಾಡುವಂಥ ಸಂಘರ್ಷ, ಹುಟ್ಟುಹಾಕುವಂಥ ಸಂಘರ್ಷವನ್ನು ನಾವೆಲ್ಲರೂ ಖಡಾಖಂಡಿತವಾಗಿ ವಿರೋಧ ಮಾಡ್ತೇವೆ. ಈ ಒಂದು ಹೊಲಸು ಸಂಸ್ಕೃತಿಯನ್ನು ಇವರು ಮುಂದುವರಿಸಿದ್ರೆ ಇಡೀ ರಾಜ್ಯ ತುಂಬ ಇವರ ವಿರುದ್ಧ ನಾವು ಚಪ್ಪಲಿ ಚಳುವಳಿಯನ್ನು ಮಾಡಬೇಕಾಗ್ತದೆ ಅನ್ನುವಂಥದ್ದನ್ನು ಹೇಳೋಕ್ಕೇ ನಾವು ಇವತ್ತಿಲ್ಲಿ ಸೇರಿದ್ದೇವೆ. ಅದಕ್ಕೆ ಅವ್ರ ವಯಸ್ಸಿಗೆ ಗೌರವ ಕೊಡಬೇಕು ಅನ್ನುವಂಥದ್ದನ್ನು ಫಸ್ಟ್ ಅವ್ರು ತಿಳ್ಕೊಬೇಕು. ತಮ್ಮ ವಯಸ್ಸಿಗೆ ತಕ್ಕಂಥ ಕಾರ್ಯವನ್ನು ನಾನು ಮಾಡಬೇಕು, ನನ್ನ ವಯಸ್ಸಿಗೆ ತಕ್ಕಂಥ ಕೆಲಸವನ್ನು ನಾನು ಮಾಡಬೇಕು ಅನ್ನುವಂಥ ಪರಿಜ್ಞಾನ ಮುತಾಲಿಕ್ ಅವರಿಗೆ ಬರಬೇಕಾಗಿದೆ. ಯಾಕಂದರೆ ವಯಸ್ಸು ಪಾಪ ಕಳೆದು ಬಿಟ್ಟರೆ ಸಾಕಷ್ಟು, ಆ ವಯಸ್ಸಿಗೆ ತಕ್ಕಂಥ ಕೆಲಸ ಕಾರ್ಯ ಮಾಡತ್ತಿಲ್ಲ. ಅದಕ್ಕೆ ಕಾರ್ಕಳದೊಳಗೆ ಅವರಿಗೆ ಉತ್ತರ ಕೊಟ್ಟಂಥ ಮತದಾರರ ಬಾಂಧವರು ಅದಾರ. ಸೊ ಈ ಎಲ್ಲ ವಿಷಯಗಳನ್ನು ಒಟ್ಟಾರೆ ಅವರು ಗಂಭೀರವಾಗಿ ತೊಗೋಬೇಕಾಗ್ತದೆ. ಮತ್ತು ಆ ನಿಟ್ಟಿನೊಳಗೆ ಅವ್ರು ನಡ್ಕೋಬೇಕು, ಗೌರವಯುತವಾಗಿ, ಸಂವಿಧಾನಬದ್ಧವಾಗಿ, ಕಾನೂನು ಚೌಕಟ್ಟಿನೊಳಗೆ ಮಾತನಾಡುವಂಥ ಕೆಲಸ ಅವ್ರು ಮಾಡಿದರೆ ಚಲೋ ಆಗ್ತದೆ. ಕಂಡವ್ರ ವಿರುದ್ಧ ಕಂಡ ಮಾತನ್ನು ಮಾತಾಡ್ಕೊತ ಹೋದರೆ ಅದು ತಪ್ಪಾಗ್ತದೆ. ಸೊ ಅದಕ್ಕೆ ಹುಬ್ಬಳ್ಳಿ ಒಳಗೆ ಅಂಜಲಿ ಪ್ರಕರಣದ ಹಿಂದೆ ಯಾರ್ಯಾರು ಅದಾರ ಅನ್ನುವಂಥ ವಿಷಯ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬಹುಶಃ CID ತನಿಖೆಯನ್ನು ಮಾಡಿ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟನ್ನು ಈಗಾಗಲೇ ಕೊಟ್ಟಿದೆ. ಆ ಚಾರ್ಜ್ ಶೀಟ್ ಪ್ರತಿಗಳು ಸಹಿತ ನಮ್ಮ ಹತ್ರ ಅದಾವು, ಸಾಕಷ್ಟು ಜನರ ಹತ್ರನೂ ಅದಾವು. ಆದರೆ ಅದರೊಳಗಿರುವಂಥ ಅಂಶ ನಾವು ತನಿಖೆ ಈ ಪ್ರಕಾರ ಕಂಪ್ಲೀಟ್ ಮಾಡಿದ್ದೀವಿ ಅಂತ ಯಾಕೆ ಹೇಳಲಿಲ್ಲ ಅಂತಂದರೆ, ಬಹುಶಃ ಆ ಒಂದು ಒಳ ಅಡಗಿರುವಂಥ ಸತ್ಯ ಹೇಳಿದರೆ ಪಾಪ ಯಾರಿಗಾದರೂ ಮುಜುಗರ ಆಗ್ಬೋದು, ಅಸಹ್ಯ ಆಗ್ಬೋದು, ಅದನ್ನು ಹೇಳಬಾರ್ದು ಅನ್ನುವಂಥದ್ದಕ್ಕೆ ಬಹುಶಃ ಅವರು ಆ ಪ್ರಯತ್ನವನ್ನು ಮಾಡಿರ್ಬೋದು. ಅದಕ್ಕೆ ನ್ಯಾಯಾಲಯದಿಂದ ಚಾರ್ಜ್ ಶೀಟ್ ತೊಗೊಂಡು ಬಿಡುಗಡೆ ಮಾಡುವಂಥ ಕೆಲಸ ಮುತಾಲಿಕ್ ಮಾಡಿದರೆ ಭಾಳ ಸೂಕ್ತ ಅನ್ನಿಸ್ತದೆ. ಇಲ್ಲ ಅಂತಂದ್ರೆ ಸುಳ್ಳು ಏನೇನೋ ಡೊಂಗಿ ಹಿಂದುತ್ವ ಪ್ರದರ್ಶನ ಮಾಡಿಕೊಂಡು ಕಂಡಿದ್ದು ಮಾತಾಡ್ಕೊತ ಹೋಗುವಂಗಾದ್ರೆ ಅರ್ಥ ಇರುವುದಿಲ್ಲ. ಅದಕ್ಕೆ ಈ ಸಂಬಂಧಪಟ್ಟಂಥ ವಿಷಯವಾಗಿ ಅವರು ಏನಾದರೂ ಗಾಳಿ ಒಳಗೆ ಗುಂಡು ಅನ್ನುವಂಥದ್ದು, ಗಾಳಿ ಒಳಗೆ ಮಾತಾಡಿದೆ, ಅತಂತ್ರ ಮಾತಾಡಿದೆ ಅನ್ನುವಂಥದ್ದು ಮಾಡೋದು ಬೇಡ. ನೇರವಾಗಿ ಅವರೇನಾದರೂ ಚರ್ಚೆಗೆ ಬರೋದಾದರೆ ನಾವು ವಿತ್ ಡಾಕ್ಯುಮೆಂಟ್ರಿಯಾಗಿ ಅವರ ಜೊತೆಗೆ ಚರ್ಚೆಗೆ ಸಿದ್ಧ ಇದ್ದೇವೆ. ಈ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬಯಸ್ತೇವೆ. ಜೊತೆಗೆ ಯಾರು ಸಂವಿಧಾನದ ಬಗ್ಗೆ, ಮತ್ತೊಂದು ವಿಷಯದ ಬಗ್ಗೆ ಕಳೆದ ಸುಮಾರು ಒಂದು 15-20 ದಿನ, ಒಂದು ತಿಂಗಳ ಒಳಗೆ ಭಾಳಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ಸಂವಿಧಾನದ ಬಗ್ಗೆ ಯಾರಾದರೂ ಚರ್ಚೆಗೆ ಬರ್ತಿದ್ರೆ ಬರಲಿ, ಚಾಲೆಂಜ್ ಮಾಡ್ತೀವಿ ಅನ್ನುವಂಥದ್ದು.
ಸೊ ಆ ನಿಟ್ಟಿನೊಳಗೆ ಮುತಾಲಿಕ್ ಅವರು ಅವ್ರನ್ನೆಲ್ಲ ಕೂಡಿಸ್ಕೊಂಡು ನಮ್ಮ ಜೊತೆಗೆ ಚರ್ಚೆಗೆ ಬಂದರೆ ನಾವು ಸಹಿತ ಅವ್ರ ಜೊತೆಗೆ ಚರ್ಚೆಗೆ ಸಿದ್ಧ ಅದೇವೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ ಬಯಸ್ತೇವೆ. ಅದಕ್ಕೆ